ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜೆ ಸೆಲ್ವರಾಜು. ನನ್ನ ಕಂಪನಿ ಹೆಸರು MME ಬೋರ್ವೆಲ್ಲು. ನಾವು ವಾಸ ಮಾಡೋದು ಕಮ್ಮನಹಳ್ಳಿ, ಬೆಂಗಳೂರು 33. ಇದು ಎಂಟಿ ಸೈಟಿಗೆ ವರ್ಮಾನಲ್ಲಿ ಪಾಯಿಂಟು ನೋಡೋಕ್ಕೆ ಕರೆದಿದ್ದಾರೆ. ಇದು ಮುಂಚೆನೇ ಅವರು ನನ್ನ ಹತ್ರ ಒಂದು ಸಲ ಪಾಯಿಂಟ್ ಮಾಡಿ ಕೊಟ್ಟಿದ್ದೀವಿ. ಈಗ ಹೊಸದಾಗ ಸೈಟ್ ತೊಗೊಂಡಿದ್ದಾರೆ, ಏನಂತ ಗೊತ್ತಿಲ್ಲ. ಇದು ಬೇರೆ ಸೈಟು. ಈ ಸೈಟಿಗೆ ಚೆಕ್ ಮಾಡೋಕ್ಕೆ ಕರೆದಿದ್ದಾರೆ. ಫಸ್ಟು ಕಾಂಪಸ್ ಇಟ್ಕೊಂಡ್ಬಿಟ್ಟು ಜಸ್ಟ್ ನೋಡ್ತಾ ಇದ್ದೀವಿ ಯಾವ ರೀತಿ ಹೆಂಗೆ ಐತೆ. ವಾಸ್ತು ಪ್ರಕಾರ ಇಲ್ಲಿ ಪಾಯಿಂಟ್ ಬರ್ಬೋದು, ಎಲ್ಲಿ ಸೋರ್ಸ್ಗಳು ಬರ್ತಾ ಇದೆ ಅಂತ ಒಂದು ರೌಂಡ್ ನೋಡಿದ್ದೀವಿ. ನನಗೆ ಮೈ ಹುಷಾರಿಲ್ಲ, ಈಗ ಒಂದು 90% ಸುಮಾರಾಗಿದೆ. ಸ್ವಲ್ಪ ಕಾಲು ಪ್ರಾಬ್ಲಮ್ ಬಂದಿದೆ, ಹೆಂಗೆ ನಡೀತಾ ಇದೆ ನೋಡಿ ನೀವೇ. ಇದ್ದರೂ ಅದರಲ್ಲಿ ಪಾಯಿಂಟ್ ಮಾಡಿ ಸಕ್ಸಸ್ಫುಲ್ ಪಾಯಿಂಟ್ ಕೊಡಬೇಕಂತ ಆಸೆ. ಅದು ನೋಡ್ತಾ ಇದ್ದೀವಿ. ನಾವು ಬಂದು ನಾವೇನು ಪಾಯಿಂಟ್ ಚೆಕ್ ಮಾಡಿ, ಬರೀ ಪಾಯಿಂಟ್ ಮಾತ್ರ ಚೆಕ್ ಮಾಡಿ ಕೊಡಿದ್ರೆ ಪಾಯಿಂಟ್ ಮಾತ್ರ ಚೆಕ್ ಮಾಡಿ ಕೊಡ್ತೀವಿ. ಇಲ್ಲ ಬೋರ್ ಮಾಡಿದರೆ ನಾವು ಬೋರ್ವೆಲ್ಲು ಮಾಡಿಕೊಡ್ತೀವಿ. ಕೆಲವ್ರಿಗೂ ಗಾಡಿಗಳು ಗೊತ್ತಿರುತ್ತೆ, ಕೆಲವ್ರಿಗೂ ಗೊತ್ತಿಲ್ಲ ಅಂದ್ರೆ ಅಂಥ ಜಾಗದಲ್ಲಿ ನಾವು ಪಾಯಿಂಟ್ ಮಾಡಿ ಕೊಡ್ತೀವಿ. ಒಂದಿಗೆ 2 ರೌಂಡು ಫುಲ್ಲು ನೋಡಿದ್ದೀವಿ. ಆಮೇಲೆ ಪಾರ್ಟಿ ಪೂಜೆ ಮಾಡಿದ್ದಾರೆ. ಯಾವಾಗಲೂ ಪೂಜೆ ಮಾಡಿಬಿಟ್ಟು ಶುರು ಮಾಡೋದು. ಒಳ್ಳೆ ಟೈಮ್ ಬರಬೇಕಂದ್ರೆ ಒಳ್ಳೆ ಟೈಮಲ್ಲಿ ಪೂಜೆ ಮಾಡಿಬಿಟ್ಟು ಆಮೇಲೆ ಮಾಡೋಣ ಅಂತ ಹೇಳಿದ್ದೀವಿ. ಅವರು ಮಾಡಿದ್ದಾರೆ. ಈ ವಿಡಿಯೋ ಲಾಸ್ಟ್ ಮಾತ್ರ ನೋಡಿ. ನಿಮಗೆ ಏನೋ ಬೋರ್ನಲ್ಲಿ ಪ್ರಾಬ್ಲಮ್ ಇದ್ದರೆ ನನ್ನ ನಂಬರ್ಗೆ ಫೋನ್ ಮಾಡಿ 9035278897. ಎಲ್ಲದಕ್ಕೂ ಕನ್ಸಲ್ಟಿಂಗ್ ಮಾಡ್ತೀವಿ. ಆನ್ಲೈನ್ ಪಾಯಿಂಟು ಮಾಡ್ತೀವಿ. ನಮ್ಮ ಹತ್ರ ರೋಬೋ ಗಾಡಿನೂ ಐತೆ, ದೊಡ್ಡ ಗಾಡಿನೂ ಐತೆ. ರಾಡ್ ಕ್ಲೀನಿಂಗು, ಹೋಸ್ ಕ್ಲೀನಿಂಗು, ಸ್ಟಕ್ ಮೋಟರ್ ರಿವ್ಯೂವು, ಸ್ಕ್ಯಾನಿಂಗ್ ಎಲ್ಲ ಪ್ರತಿಯೊಂದು ಕೆಲಸ ನಾವು ಮಾಡಿಕೊಡ್ತೀವಿ. ಬಟ್ ನಮ್ಮ ಬೌಂಡರಿಯಿಂದ 20 ಕಿಲೋಮೀಟ್ರ್, ಅದೇ ಕಮ್ಮನಹಳ್ಳಿಯಿಂದ 20 ಕಿಲೋಮೀಟ್ರ್ ಒಳಗಡೆ ಏನಿದ್ರು ಮಾಡಿಕೊಡೋಣ. ಓಕೆ, ನಾವು ಇನ್ನೊಂದು ವೀಡಿಯೋಲಿ ಮೀಟ್ ಮಾಡೋಣ. ವೀಡಿಯೋ ನೀವೇ ನೋಡ್ಕೊಳ್ಳಿ, ಏನು ಎಕ್ಸ್ಪ್ಲೇನ್ ಬೇಕಾಗಿಲ್ಲ. ಫಸ್ಟ್ ಟೈಮ್ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ತುಂಬ ಸಂತೋಷ. ಬೇರೆಯವ್ರಿಗೆ ಶೇರ್ ಮಾಡಿ. ತುಂಬ ಧನ್ಯವಾದಗಳು. ಎಷ್ಟೋ ಡಿಸೈನರ್ಗಳು ಇದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ದೇವರು ಅವರವರು ಒಂದೊಂದು ಎಫರ್ಟ್ ಕೊಟ್ಟಿದ್ದಾರೆ. ಏನಿದ್ರು ಸರಿ, ಎಕ್ಸ್ಪೀರಿಯೆನ್ಸು ನನಗೆ ಮುಂಚೆ, ನಾವು ಬರೋ ಮುಂಚೆನೇ ಎಷ್ಟೋ ದೊಡ್ಡ ದೊಡ್ಡ ಡಿಸೈನರ್ಗಳು ಇದ್ದರು. ನಾನು ಬಂದಮೇಲೆ ಪಬ್ಲಿಕ್ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಯಾರು ಮಾಡಿದರೂ ನೀರು ಬರುತ್ತೆ. ವೇ ಆಫ್ ಅಪ್ರೋಚು ಡಿಫ್ರೆಂಟ್ ಇರುತ್ತೆ. ನಾವು ಬಂದು ಏನು ಮಾಡ್ತೀವಿ, ಒಂದು ಮಾಮೂಲಿ ಪೂಜೆ ಮಾಡ್ತೀವಿ. ರಂಗೋಲಿ ಪೌಡ್ರ್ ಹಾಕ್ಬಿಟ್ಟು ಪೂಜೆ ಮಾಡ್ತೀವಿ. ಮಾಡಿಬಿಟ್ಟು ದೇವ್ರ ಹತ್ರ ಪರ್ಮಿಷನ್ ತೊಗೊಂಡ್ಬಿಟ್ಟು ತೆಂಗಿನಕಾಯಿ ತೊಗೊಂಡ್ಬಿಟ್ಟು ಪಾಯಿಂಟ್ ಚೆಕ್ ಮಾಡ್ತೀವಿ. ನಾವು ಒಂದು ಪೇಪರ್ನಲ್ಲೇ ಸೈಟ್ ಡ್ರಾ ಮಾಡಿಬಿಟ್ಟು ಎಲ್ಲಿ ನೀರು ಬರುತ್ತೆ ಅಂತ ಫಸ್ಟೇ ಹೇಳಿಬಿಡ್ತೀವಿ. ಅಂಥ ಜಾಗನಲ್ಲಿ ಹೋಗ್ಬಿಟ್ಟು ತೆಂಗಿನಕಾಯಲ್ಲಿ ಚೆಕ್ ಮಾಡ್ತೀವಿ. ತೆಂಗಿನಕಾಯಿ ಚೆಕ್ ಮಾಡಿಬಿಟ್ಟು ಎಲ್ಡ್ರಾಡು ಕಾಂಪಸ್ನಲ್ಲಿ ಕನ್ಫರ್ಮ್ ಮಾಡ್ತೀವಿ. ಆಮೇಲೆ ಜಿಯೋ ಲೊಕೇಟರ್ ಮಿಷಿನಲ್ಲಿ ರೀಚೆಕ್ ಮಾಡ್ತೀವಿ. ಇಷ್ಟು ನಮಗೆ ಸಮಾಧಾನ ಆದಮೇಲೆ ಪಾಯಿಂಟ್ ಒಪ್ಕೊಳ್ಳೋದು. ಇಲ್ಲ ಅಂತ ನೀರು ಇಲ್ಲ ಅಂತ ಹೇಳ್ಬಿಡ್ತೀವಿ. ನಾನು ಅಕ್ಕಪಕ್ಕ ಬೋರ್ ಆಗೋದು ಬೇಡ ಅಂತ ಹೇಳ್ಬಿಡ್ತೀವಿ. ಏನು ಡಿವೈನಿಂಗ್ ಚಾರ್ಜಸ್ ಅದರಲ್ಲಿ 50% ತೊಗೊಳ್ಳೋದು, 50% ಅವಾಗಲೇ ರಿಟರ್ನ್ ಮಾಡಿಬಿಡ್ತೀವಿ. ನೀರು ಇಲ್ಲ ಅಂದರೆ, ಪಾಯಿಂಟ್ ಸಿಕ್ಕಲಿಲ್ಲ ಅಂದರೆ. ಸರಿನಾ? ನಮಗೆ ಬಂದು ಮಿನಿಮಮ್ 3 ಸೋರ್ಸ್ ಇರಬೇಕು. ಒಂದು ಸೋರ್ಸ್ ಬಂದರೆ ಲೆಕ್ಕ ಬರಲ್ಲ. 3 ಸೋರ್ಸ್ ಇರೋ ಹತ್ರ ನಮ್ಗೆ ಪಾಯಿಂಟ್ ಕೊಟ್ಟರೆ ಅದರಲ್ಲಿ 2 ಫೇಲ್ ಆಗಿದ್ರೂ ಸರಿ, ಒಂದು ಸಕ್ಸಸ್ಸಿಂಗ್ ಬರ್ಬೋದು ಅಂತ ಲೆಕ್ಕಾಚಾರ ಐತೆ. ನಾವು ಡೆಪ್ತ್ ಕಡಿಮೆಯಲ್ಲಿ ನೀರಿದೆ ಅಂತ ಫಸ್ಟ್ ಫೈಂಡ್ ಔಟ್ ಮಾಡ್ತೀವಿ. ಪೂಜೆನಲ್ಲಿ ಹೇಳುವುದಾದರೆ ನಮಗೆ ಕಡಿಮೆ ಡೆಪ್ತ್ನಲ್ಲಿ ನೀರು ಬರಬೇಕು. ನಾವು ಬಂದು ಫಿಲ್ಟರ್ ಪೈಪ್ ಎರೆಕ್ಷನ್ ಮಾಡಲ್ಲ.
ಕೇಸಿಂಗು ಜಾಸ್ತಿ ಹಾಕಲ್ಲ. ಯಾವುದು 10 ಇಂಚ್ ಪೈಪು, 7 ಇಂಚ್ ಪೈಪು ನಾವು ಜಾಸ್ತಿ ಎರೆಕ್ಷನ್ ಮಾಡ್ತೀವಿ. ನಾವು ಮೇಯ್ನಾಗಿ ಯಾವ ರೀತಿ ಲಾಗ್ ಬುಕ್ ಮೇಂಟೈನ್ ಮಾಡಬೇಕು ಅಂತ ಹೇಳ್ತೀವಿ. ಅದು ಎಲ್ಲರೂ ಮೇಂಟೈನ್ ಮಾಡಿದ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಅದು ಹೆಂಗೆ ಅಂದರೆ ದಯವಿಟ್ಟು ಫೋನ್ ಮಾಡಿಬಿಟ್ಟು ಕೇಳಿ 9035278897 ಸಾಯಂಕಾಲ 5 to 6 ನನ್ನ ವೀಡಿಯೋಗಳು ನೋಡಿ. ರೋಬೋ ಬೋರ್ವೆಲ್ಬೋ ಹೆಂಗೆ ಸ್ಟಾರ್ಟ್ ಮಾಡೋದು, ಹೆಂಗೆ ಸೆಟ್ ಮಾಡೋದು ಅದನ್ನು ಕೊಟ್ಟಿದ್ದೀವಿ. 6 ವೀಲರು ಗಾಡಿ ಯಾವ ಥರ ಚೆಕ್ ಮಾಡ್ತಾರೆ ಅಂತ ಅದನ್ನು ಕೊಟ್ಟಿದ್ದೀವಿ. ಸ್ಟ್ರಕ್ ಮೋಟರ್ ರಿಮೂವಿಂಗು ನಾವೊಂದು ರಿಸರ್ಚ್ ಥರ ಮಾಡ್ತಾಯಿದ್ದೀವಿ. ನಾರ್ಮಲ್ಗೆ ಪಾಯಿಂಟ್ ಚೆಕ್ ಮಾಡೋಕ್ಕೂ ಬೋರ್ವೆಲ್ಗೂ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕಾಗಿಲ್ಲ. ನಾನು BACS ಫಿನಿಷ್ ಮಾಡಿಬಿಟ್ಟು ICAA ಅಟೆಂಡ್ ಮಾಡಿ ಫಿನಿಷ್ ಮಾಡಿಲ್ಲ. ಬೋರ್ವೆಲ್ ಫೀಲ್ಡ್ಗೆ ಬಂದಿದ್ದೀವಿ. ನಾವು ಸ್ಟಾರ್ಟಿಂಗಿಂದ ಕಮ್ನಲ್ಲೇ ಇದ್ದೀವಿ, ಈಗಲೂ ಕಮ್ನಲ್ಲೇ ಇದ್ದೀವಿ. ಫಸ್ಟು ಗಾಡಿ ತೊಗೊಂಡ್ಬಿಟ್ಟು ಲಾಸ್ ಆಗಿ ಆಮೇಲೆ ಪಾಯಿಂಟ್ ಚೆಕ್ ಮಾಡೋಕ್ಕೆ ಶುರು ಮಾಡಿ ಈಗ ನಮ್ಮ ಹತ್ರನೇ ಎಲ್ಲ ಗಾಡಿಗಳು ಐತೆ. ನಮ್ಮ ಸ್ವಂತ ಗಾಡಿಗಳಿಲ್ಲ, ಎಲ್ಲ ಕಾಂಟ್ಯಾಕ್ಟ್ ಗಾಡಿಗಳೇ. ಏನು ಬೇಕಿದ್ರೂ ಮಾಡ್ಬೋದು. ಬಟ್ ನಮ್ಮ ಏರಿಯಿಂದ 20 ಕಿಲೋಮೀಟ್ರ್ ಸರ್ವೀಸು. ಏನೇನು ಪಾಯಿಂಟ್ ಚೆಕ್ ಮಾಡ್ಬೋದು, ವಾಸ್ತು ಕನ್ಸಲ್ಟಿಂಗು, ನ್ಯೂಮರಾಲಜಿ ಕನ್ಸಲ್ಟಿಂಗು, ಆನ್ಲೈನ್ ವಾಟರ್ ಪಾಯಿಂಟು, ಸ್ಟ್ರಕ್ ಮೋಟರ್ ರಿಸೀವ್ ಮಾಡೋದು, ಬೋರ್ವೆಲ್ ಕ್ಲೀನ್ ಮಾಡೋದು, ರೀಚಾರ್ಜ್ ಮಾಡೋದು, ಬೋರ್ವೆಲ್ ಕನ್ಸಲ್ಟಿಂಗೇ ನನಗೆ ಸಾಕು. ಡೈಲಿ ಕನ್ಸಲ್ಟಿಂಗ್ ಮಾಡ್ತಾಯಿದ್ದೆ. ಬೆಳಗ್ಗೆ 9 to 10, ಸಾಯಂಕಾಲ 5 to 6. ಯಾರ್ಯಾರು ಫೋನ್ ಮಾಡ್ತಾರೋ ಅದು ರಿಸೀವ್ ಮಾಡಿಬಿಟ್ಟು ನಾನೇ ತಿರ್ಗಿ ಫೋನ್ ಮಾಡ್ತೀವಿ. ಕಾಲ್ ರಿಸೀವ್ ಮಾಡೋಕ್ಕೆ ನನ್ನ ಟೈಮು 9 to 10, 5 to 6. ಬಟ್ ನಾನು ಮಾತಾಡೋದು 24 hours ಮಾತಾಡ್ತೀವಿ. ಸರಿನಾ? ಕಸ್ಟಮರ್ಗಳು ಫಿಲ್ಟ್ರ್ ಮಾಡಿ ಯಾವುದು ನಿಯರ್ ಬೈ ಅದನ್ನು ಅದು ಸೆಲೆಕ್ಟ್ ಮಾಡ್ತೀವಿ. ನಂದು ಪಾಲಿಸಿ ಏನಿದ್ರೆ ಎಲ್ಲರೂ ಮಾಡೋರ ಕೆಲಸ ನಾವು ಮಾಡಲ್ಲ, ನಾವು ಮಾಡೋರ ಕೆಲಸ ಯಾರನ್ನೂ ಮಾಡೋಕ್ಕಾಗಲ್ಲ. ಯಾವುದು ರಿಸ್ಕ್ ಇದೆಯೋ ಅದು ನಮ್ಮ ಹತ್ರ ಬರುತ್ತೆ. ಅದು ರಿಸ್ಕು ಈಸಿಯಾಗಿ ಕವರ್ ಮಾಡ್ತಾಯಿದ್ದೀವಿ. ಎಕ್ಸಾಂಪಲ್ಗೆ 10 ವೀಲು 6 ವೀಲು ಹೋಗಲ್ಲ ಅಂದ ಜಾಗದಲ್ಲಿ 10 ವೀಲು ಬಿಟ್ಟು ಡ್ರಿಲ್ಲಿಂಗ್ ಮಾಡಿ ತೋರಿಸಿದ್ದೀವಿ. ಎಲ್ಲ ಜಾಗ ಫಿಲ್ಟರ್ ಪೈಪ್ ಹಾಕಿದ್ದಾರೆ, ಆ ಜಾಗನಲ್ಲಿ ನಾವು ಫಿಲ್ಟರ್ ಪೈಪೇ ಹಾಕಿಲ್ಲ. ಎಲ್ಲ ಜಾಗದಲ್ಲಿ 10 ಇಂಚ್ ಪೈಪ್ ಹಾಕಿದ್ದಾರೆ. ಒಂದು ಏರಿಯಾನಲ್ಲಿ ನಾನು 10 ಇಂಚ್ ಪೈಪೇ ಹಾಕಿಲ್ಲ. ಪ್ಲಸ್ಸು ರೋಬೋ ಬೋರ್ವೆಲ್ ಯಾವ ಡೆಮಾಲಿಷನ್ ಮಾಡಲ್ಲ. ಎಲ್ಲರೂ ಪಾಯಿಂಟ್ ಎಲ್ಲಿ ನೀರು ಬರುತ್ತೋ ಅಲ್ಲಿ ಪಾಯಿಂಟ್ ಕೊಟ್ಬಿಡ್ತಾರೆ. ಡಿವೈನರ್ ಡ್ರಿಲ್ ಪಾಯಿಂಟ್ ಕೊಟ್ಬಿಟ್ಟು ಅವ್ರು ಹೋಗ್ಬಿಡ್ತಾರೆ. ನನ್ನ ಕತೆ ಹಂಗಿಲ್ಲ. ಗಾಡಿ ಸೆಟ್ ಆಗಬೇಕು, ವಾಸ್ತು ಟ್ಯಾಲಿ ಆಗಬೇಕು, ನೀರಿರಬೇಕು, ಅದನ್ನು ಬೇಗ ನೀರು ಬರಬೇಕು ಅಂಥ ಪಾಯಿಂಟ್ ಸೆಲೆಕ್ಟ್ ಮಾಡಿನೇ ಕೊಡೋದು. ನಾವೇ ಪ್ಯಾಂಟನ್ನು ಚೆಕ್ ಮಾಡ್ತೀವಿ. ನಿಮಗೆ ಬೇಕಂದರೆ ರೇಟು ಟ್ಯಾಲಿ ಆಗಿದರೆ ಡ್ರಿಲ್ಲಿಂಗು ಮಾಡಿಕೊಡ್ತೀವಿ. ಇಲ್ಲಿ ಇಷ್ಟು ಹೇಳ್ತೀರ 100% ಗ್ಯಾರಂಟಿ ಹೇಳ್ತೀರ ಅಂದರೆ 100% ಗ್ಯಾರಂಟಿ ಯಾರೂ ಹೇಳೋಂಗಿಲ್ಲ. ಅದು ದೇವ್ರು ಒಬ್ಬರೇ ಗೊತ್ತಾಗುತ್ತೆ ನೀರು ಎಲ್ಲಿದೆ ಹೆಂಗಿದೆ ಅಂತ. 90% ಹೇಳ್ಬೋದು. ಇಲ್ಲಾಂದ್ರೆ ಎಷ್ಟೋ ಜಾಗ ಹೋಗ್ಬಿಟ್ಟು ಬೋರ್ ಹಾಕೋದು ಬೇಡ ಸರ್, ನನ್ನ ಲೆಕ್ಕ ಪ್ರಕಾರ ನೀರು ಇಲ್ಲ ಸರ್ ಅಂತ ಫಸ್ಟೇ ಹೇಳ್ಬಿಡ್ತೀವಿ. ನಮ್ಮದು ಟೋಟಲ್ ಚಾರ್ಜ್ ಬಂದು 12,000 ಚಾರ್ಜ್ ಆಗುತ್ತೆ. ನನಗೆ ಪಾಯಿಂಟ್ ಸಿಕ್ಕಲಿಲ್ಲ ಅಂದರೆ ಆವಾಗಲೇ 5,000 ರಿಟರ್ನ್ ಮಾಡಿಬಿಡ್ತೀವಿ. ಬೋರ್ ಹಾಕೋದು ಬೇಡ ಅಂತ ಹೇಳ್ಬಿಡ್ತೀವಿ. ಇದೇ ಹೇಳ್ತೀವಿ. ನಮ್ಮ ಹತ್ರ ನೀವು ಪಾಯಿಂಟು ಡ್ರಿಲ್ಲಿಂಗು ಮಾಡಬೇಕು, ಡಿವೈನಿಂಗ್ ಮಾಡಬೇಕು ಅಂತ ಏನು ಕಂಪಲ್ಸರಿ ಇಲ್ಲ. ಬೇರೆ ಡಿವೈನಿಂಗ್ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. 2 ಸರಿ ಮಾಡಿ ಅಂದರೂ ಮಾಡ್ತೀವಿ. ಆಮೇಲೆ ನಮ್ಮ ಹತ್ರ ಪಾಯಿಂಟ್ ಚೆಕ್ ಮಾಡಿಬಿಟ್ಟು ನೀವು ಬೇರೆಯವ್ರ ಹತ್ರ ಡ್ರಿಲ್ಲಿಂಗ್ ಮಾಡಿದ್ರೆ ನಮಗೇನು ಅಬ್ಜೆಕ್ಷನ್ ಇಲ್ಲ. ಎಲ್ಲಿ ಕಡಿಮೆ ಇದನ್ನೋ ಅಲ್ಲೇ ಎಲ್ಲರೂ ಹಾಕ್ತಾರೆ, ಅದು ಒಪ್ಕೊಳ್ತೀವಿ. ನೀವು ಏನು ಮಾಡಬೇಕು, ಸ್ಟಾರ್ಟಿಂಗಿಂದ ಎಂಡು ಮಾತ್ರ ಎವ್ರಿ 15 minutes 2 minutes ವೀಡಿಯೋ ಕಳಿಸ್ಬೇಕು. ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರು 2 minutes ವೀಡಿಯೋ ಕಳಿಸ್ಬೇಕು. ಇಲ್ಲ 1 hour ಕಂಟಿನ್ಯೂ ಆಗಿ 2 minutes ವೀಡಿಯೋ ಕಳಿಸಿದ್ರೆ
ನೀರಿಗೆ ನಾನ್ ಗ್ಯಾರಂಟಿ. ನೀವು ವಿಡಿಯೋ ಕಳಿಸಿಲ್ಲ, ನಮ್ಮ ಹತ್ರ ಏನು ಹೇಳಿಲ್ಲ ಅಂದರೆ ನಾವು ಗ್ಯಾರಂಟಿನೇ ಕೊಡಲ್ಲ. ನಿಮ್ಮ ಇಷ್ಟ, ನಿಮ್ಮ ಹತ್ರ ಹಣ ಇದೆ, ನೀವು ಡ್ರಿಲ್ ಮಾಡಿದ್ರೆ ನಮಗೇನು ಅಬ್ಜೆಕ್ಷನ್ ಇಲ್ಲ, ಸರಿನಾ? ಅದೇ ಥರ ಲಾಗ್ ಬುಕ್ ದಯವಿಟ್ಟು ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡಿ. ಅದು ಹೆಂಗಿದ್ರೆ ಸಾಯಂಕಾಲ 5 ಗಂಟೆಗೆ ಫೋನ್ ಮಾಡಿ ಹೇಳ್ತೀವಿ. ನಮ್ಮ ವೀಡಿಯೋಗಳು ನೋಡಿ, ಫುಲ್ ವೀಡಿಯೋ ಇರೋದು, ಎಲ್ಲ ವೀಡಿಯೋಗಳು ನಾನೇ ವೀಡಿಯೋ ಮಾಡಿದ್ದೀವಿ. ಇದು ಬಂದು ಕಸ್ಟಮರ್ ಮಾಡ್ತಾಯಿದ್ದಾರೆ, ಕಸ್ಟಮರ್ ಹತ್ರ ಹೇಳ್ಬಿಡ್ತೀವಿ. ಏನು ಹೇಳ್ತೀವಿ, ನನಗೆ ಒಳ್ಳೆಯ ವೀಡಿಯೋ ಮಾಡಿದ್ರೆ ನಿಮಗೆ ಚೆನ್ನಾಗಿ ನೀರು ಬಂದುಬಿಡುತ್ತೆ, ನನಗೆ ಸಮಾಧಾನ ಆಗಬೇಕು, ನನಗೆ ವೀಡಿಯೋ ಮಾಡಿಲ್ಲ ಅಂದರೆ ನೀರು ಬರಲ್ಲ. ಯಾಕಂದರೆ ಅಟ್ಲೀಸ್ಟ್ ಒಳ್ಳೇದು ಚೆನ್ನಾಗಿ ಮಾಡಲಿ ಅಂತ ಒಪಿನಿಯನಲ್ಲಿ ಹೇಳ್ತಾ ಇದ್ವಿ. ಆ ಥರ ಎಲ್ಲ ಏನಿಲ್ಲ. ನೋಡಿ, ಈಗ ಅವರೇ ಕವರ್ ಮಾಡ್ತಾ ಇದ್ದಾರೆ. ನಾನು ಇಲ್ಲ ಅಂತ ವೀಡಿಯೋನಲ್ಲಿ ನಾನು ಮಾಡ್ತೀವಿ. ನಾನು ಇರೋ ವೀಡಿಯೋನಲ್ಲಿ ನಾನು ಹೆಂಗೆ ಮಾಡೋಕ್ಕಾಗತ್ತೆ? ಇದು ಎಡಿಟಿಂಗ್ ಎಲ್ಲ ಏನಿಲ್ಲ, ಹಂಗೆ ವೀಡಿಯೋ ಮಾಡ್ತಾರೆ, ಹಂಗೆ ಅಪ್ಲೋಡ್ ಮಾಡ್ತೀವಿ. ನಾವು ಯೂಟ್ಯೂಬಿಗೆ 2013 ಬಂದಿದ್ದೀವಿ. ಅದಕ್ಕೆ ಮುಂಚೆಯಿಂದನೂ 10 ವರ್ಷದಿಂದನೂ ಡ್ರಿಲ್ಲಿಂಗ್ ಫೀಲ್ಡ್ ಇದ್ದೀವಿ. ನಾರ್ಮಲಾಗಿ ಯಾವುದು ಬೋರ್ವೆಲ್ ಆಫೀಸ್ ಇದ್ರೂ ಸರಿ, ಯಾವುದೋ ಒಂದು ಇರುತ್ತೆ ಅಷ್ಟೇ, ದೊಡ್ಡ ಗಾಡಿನೋ ಚಿಕ್ಕ ಗಾಡಿನೋ ಇರುತ್ತೆ. ನಮ್ಮ ಹತ್ರ ಹಂಗಿಲ್ಲ. A to Z ಪಾಯಿಂಟು ನಾವು ಚೆಕ್ ಮಾಡ್ತೀವಿ. ಏನೋ ನಿಮಗೆ ಪ್ರಾಬ್ಲಮ್ ಬಂದರೆ ಅದು ಏನಂತ ಡೀಟೇಲ್ಸ್ ಹೇಳ್ತೀವಿ. ಅದು ನೀವು ಕರೆಕ್ಟಾಗಿ ಒಂದು ಫೈಲ್ ಮೇಂಟೈನ್ ಮಾಡಬೇಕು. ಬೋರ್ವೆಲ್ ಯಾವಾಗ ಮಾಡಿದ್ದಾರೆ, ಅದು ಬಿಲ್ಲು, ವಾಟರ್ ವೇನರ್ ರಿಪೋರ್ಟ್ ಬಿಲ್ಲು, ಯಾವಾಗ ಎರೆಕ್ಷನ್ ಮಾಡಿದ್ದಾರೆ, ಮೋಟ್ರ್ ಬಿಲ್ಲು, ಫಿಲ್ಟರ್ ಪೈಪ್ ಹಾಕಿದ್ದಾರೆ, ಫಿಲ್ಟರ್ ಪೈಪ್ ಎಷ್ಟು ಫೀಟ್ಗೆ ಹಾಕಿದ್ದಾರೆ, ಅದು ಡೀಟೇಲ್ಸು, ಅದೆಲ್ಲ ಒಂದು ಇದು ಮೇಂಟೈನ್ ಮಾಡಿದ್ರೆ ಗೊತ್ತಾಗುತ್ತೆ. ಏನು ವಿಷಯ ಗೊತ್ತಿಲ್ಲ ಅಂತಂದು ಪ್ರಾಬ್ಲಮ್ ಹೇಳಿದರೆ ನಾವು ಫೈಂಡ್ ಔಟ್ ಮಾಡೋದು ಕಷ್ಟ. ಏನದು ಪ್ರಾಬ್ಲಮ್ ಇದ್ರೂ ಸರಿ, ಫಸ್ಟು ನಾವು ಸ್ಕ್ಯಾನಿಂಗ್ ಮಾಡಿ ನೋಡಬೇಕು. ಸ್ಕ್ಯಾನಿಂಗಲ್ಲಿ ಏನೇನು ಗೊತ್ತಾಗುತ್ತೆ, ಎಷ್ಟು ಆಳ ಮಾಡಿದ್ದಾರೆ, ಎಲ್ಲೆಲ್ಲಿ ಸೋರ್ಸ್ಗಳು ಬಂದಿದೆ, ಇವು ಯಾವಾಗ ಡ್ರೈ ಆಗಿದೆ, ನೆಕ್ಸ್ಟು ಫಿಲ್ಟರ್ ಪೈಪ್ ಐತೆನಾ ಇಲ್ಲನಾ, ಪೈಪ್ ಏನು ಡ್ಯಾಮೇಜ್ ಆಗಿದೆನಾ, ಕೇಸಿಂಗ್ ಪೈಪು, ಅದನ್ನು ನೋಡ್ಬೋದು. ನೀರು ಐತೆನಾ ಇಲ್ಲನಾ, ಎಷ್ಟು ದೂರ ಬೋರ್ ಕವರ್ ಆಗಿದೆ, ಎಲ್ಲ ಡೀಟೇಲ್ಸ್ ಸ್ಕ್ಯಾನಿಂಗ್ ಮಾಡಿಬಿಟ್ಟು ಹೇಳ್ಬೋದು. ಸ್ಕ್ಯಾನಿಂಗ್ ಮಾಡಿಬಿಟ್ಟು ಅದಕ್ಕೆ ಸೊಲ್ಯೂಷನ್ ಹೇಳ್ಬೋದು. ನೀವು ನಮ್ಮ ವೀಡಿಯೋ ಬಂದು ಒನ್ ಡೇ 6 ಅವರ್ ನೋಡಿಬಿಟ್ರೆ ನಿಮಗೆ ಎಲ್ಲ ಪ್ರಾಬ್ಲಮ್ ಅರ್ಥ ಆಗಿಬಿಡುತ್ತೆ. ನಾನು ಏನು ಹೇಳೋಕ್ಕೆ ಬರ್ತಾ ಇದೆ ಅಂದರೆ ಒಂದೊಂದು ಟೈಮ್ನಲ್ಲಿ ಒಂದೊಂದು ಹೇಳ್ತಾ ಇಲ್ಲ, ಬಟ್ ಒಬ್ಬರೊಬ್ಬರು ಪ್ರಾಬ್ಲಮ್ಮು ಡಿಫ್ರೆಂಟ್ ಆಗಿರುತ್ತೆ. ಈಗ ಬೋರ್ನಲ್ಲಿ ನೀರು ಹಾಕಿದರೆ ಬೋರ್ ಚೆನ್ನಾಗಿದೆ ಇಲ್ಲ ಅಂತ ಫೈಂಡ್ ಔಟ್ ಮಾಡಬೇಕಂತ, ಅದು ಎಲ್ಲ ಬೋರ್ಗೆ ಮಾಡೋಂಗಿಲ್ಲ. ನಾವು ಸ್ಕ್ಯಾನಿಂಗ್ ಮಾಡಿ ಓಕೆ ಅಂತ ಹೇಳಿ ಮೇಲೇ ಬೋರ್ನಲ್ಲಿ ನೀರು ಹಾಕ್ಬಿಟ್ಟು ಓವರ್ಫ್ಲೋ ಆಗಿದ್ರೆ ಬೋರ್ವೆಲ್ ಚೆನ್ನಾಗಿದೆ ಅಂತ ಹೇಳ್ಬೋದು. ನಾವು ನೀರು ಹಾಕಿದರೆ ಬೇರೆ ಬೋಲ್ಡಸ್ ಗುಡ್ಡಸಿದ್ರೆ ಅದು ಬಿದ್ದೋಗ್ಬಿಟ್ಟು ಮೋಟ್ರ್ ಆಮೇಲೆ ಆಚೆ ಬರೋಲ್ಲ. ನೀವೇನು ಸರಿ ಯೂಟ್ಯೂಬ್ನಲ್ಲಿ ಹೇಳಿದ್ದೀರಾ ನೀರು ಹಾಕಬೇಕು, ಅದಕ್ಕೆ ನಾವು ಹಾಕಿದ್ದೀವಿ ಅಂತ ಹೇಳಿದ್ರೆ ನನ್ನ ಫಾಲ್ಟ್ ಇಲ್ಲ. ನಾವು ಬಂದು ಸೈಟ್ ನೋಡಬೇಕು, ಇನ್ಸ್ಪೆಕ್ಷನ್ ಮಾಡಬೇಕು, ಏನಂತ ಹೇಳಬೇಕು, ಆಮೇಲೆ ನೀವು ಮಾಡಬೇಕು. ಅರ್ಥ ಆಯ್ತಾ? ನಮ್ಮದು ಡ್ರಿಲ್ಲಿಂಗ್ ರೇಟು 10 ರೂಪಾಯಿ ರೇಟು ಜಾಸ್ತಿ ಇರುತ್ತೆ ಮಾರ್ಕೆಟಿಂದ, ಇಲ್ಲ ಅಂತ ಹೇಳಿಲ್ಲ. ನಾವು ಡಬಲಾಗಿ ನಿಮಗೆ ಸೇವ್ ಮಾಡಿ ತೋರಿಸ್ತೀವಿ. ಅದು ಯಾಕೆ ನೀವು ಕಡಿಮೆನೇ ಮಾಡ್ಬೋದು ಅಂತ ಹೇಳಿದರೆ ಅದನ್ನು ಆನ್ಸರ್ ಮಾಡೋಕ್ಕೆ ರೆಡಿ ಇಲ್ಲ. ಅದೇ ಥರ ನೀವು ಪಾಯಿಂಟ್ ಮಾಡಿಬಿಡಿ, ನಮಗೆ ಡ್ರಿಲ್ಲಿಂಗ್ ಕೊಡಿ, ಮಾರ್ಕೆಟಿಂದ 10 ರೂಪಾಯಿ ರೇಟ್ ಕಡಿಮೆ ಕೊಡಿ, ಏನು ತೊಂದರೆ ಇಲ್ಲ, ಸರಿನಾ? ಬೇರೆ ಡ್ರಿಲ್ಲಿಂಗ್ ಮಾತ್ರ ಮಾಡಬೇಕಂದ್ರೆ 10 ರೂಪಾಯಿ ರೇಟ್ ಕಡಿಮೆ, ಡ್ರಿಲ್ಲಿಂಗು ಮಾಡಬೇಕು, ಡಿವೈನಿಂಗು ಮಾಡಬೇಕಾದ್ರೆ 10 ರೂಪಾಯಿ ರೇಟ್ ಜಾಸ್ತಿ ಆಗುತ್ತೆ. ನಿಜ ಹೇಳ್ಬಿಟ್ಟು ಅಮೌಂಟ್ ತೊಗೊಳ್ಬೋದು, ನಿಮಗೆ ಮಿಸ್ಗಿನ್ ಮಾಡಿಬಿಟ್ಟು ಅಮೌಂಟ್ ತೊಗೊಳ್ಳೋದು ನನ್ನ ಮೈಂಡಿಗೆ ಒಪ್ಕೊಳ್ಳಲ್ಲ, ಸರಿನಾ? ಈಗ ಎಲ್ಲಿ ಸೋರ್ಸ್ ಇದೆ, ಯಾವ ಕಡೆಯಿಂದ ಸೋರ್ಸ್ ಬರ್ತಾಯಿದೆ ಅಂತ ನಾವು ತೋರಿಸ್ಬಿಟ್ಟು ನಮಗೆ ಸಮಾಧಾನ ಆಗಿದೆ ಪಾಯಿಂಟು, ಚೆನ್ನಾಗಿ ನೀರು ಬರಬೇಕು. ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ. ಡ್ರಿಲ್ಲಿಂಗ್ ಯಾವಾಗ ಮಾಡ್ತಾರೆ ಅಂತ ಗೊತ್ತಿಲ್ಲ, ಟೈಮ್ ತೊಗೊಳ್ಬೋದು.
ನಾವು ಬಂದು ಲೋಕಲ್ ಇದ್ದರೆ ಈಗ 2026ನಲ್ಲಿ ಮಾತಾಡ್ತೀವಿ, ವೀಡಿಯೋನಲ್ಲಿ ಹೇಳ್ತಾ ಇದ್ದೀವಿ. ಲೋಕಲ್ ಪಾಯಿಂಟ್ ಇದ್ದರೆ 12,000 ರೂಪೀಸ್ ಚಾರ್ಜ್ ಆಗುತ್ತೆ. ಟ್ರೆಡಿಷ್ನಲ್ ಮಾಡ್ತೀವಿ, ಮ್ಯಾಪ್ ಹೌಸಿಂಗ್ ಮಾಡ್ತೀವಿ, ಸೈಂಟಿಫಿಕ್ನು ಮಾಡ್ತೀವಿ. ಹೌಸ್ ಸೆಷನ್ ಇದೆ 25,000 ರೂಪಾಯಿ ಆಗುತ್ತೆ. ಅದಕ್ಕೂ ಹಂಗನೇ. ಅದೇ ಆನ್ಲೈನ್ ವಾಟರ್ ಪಾಯಿಂಟ್ ಮಾಡಬೇಕು, ಹೊಸ ಪಾಯಿಂಟ್ ಕಂಡುಹಿಡಬೇಕಂದ್ರೆ ಆ ಕಡೆ ಒಂದು ಡಿವೈನರ್ ಇರಬೇಕು. ಈ ಥರ 5,000 ಒಳಗಡೆ ನಾವು ಪಾಯಿಂಟ್ ಚೆಕ್ ಮಾಡಿಕೊಡ್ತೀವಿ. ಇಲ್ಲ ಆಲ್ರೆಡಿ ಮಾಡಿದ್ದಾರೆ, ಅದು ಸೆಕೆಂಡ್ ಒಪಿನಿಯನ್ ಹೇಳಿ ಅಂದರೆ ಆನ್ಲೈನ್ ಮೂಲಕ 3,000 ರೂಪಾಯಿ ಮಾಡ್ಬೋದು. ಗಾಡಿ ಡ್ರಿಲ್ಲಿಂಗ್ ಮಾಡ್ತಾಯಿದ್ದಾರೆ, ಪರದ ಡೆಪ್ತ್ ಹೋಗ್ಬೇಕಾ ಬೇಡಣ, ನೀರು ಟಚ್ ಆಗುತ್ತೆ ಇಲ್ಲ ಅಂದರೆ 2,000 ರೂಪೀಸ್ ಚಾರ್ಜ್ ಆಗುತ್ತೆ. ಒಂದೊಂದಕ್ಕೊಂದು ಚಾರ್ಜ್ ಮಾಡ್ತಾಯಿದ್ವಿ. ಈ ವಿಡಿಯೋ ಫಸ್ಟ್ ಟೈಮ್ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟಿದ್ರೆ ತುಂಬ ಸಂತೋಷ. ಬೇರೆಯವ್ರಿಗೆ ಶೇರ್ ಮಾಡಿ. ತುಂಬ ಧನ್ಯವಾದಗಳು. ನಮ್ಮ ನಂಬರ್ 9035278897. ನಾವು ಇನ್ನೊಂದು ವಿಡಿಯೋನಲ್ಲಿ ಮೀಟ್ ಮಾಡೋಣ. ಆಲ್ ಇಸ್ ವೆಲ್, ಆಲ್ ಇಸ್ ವೆಲ್. ಓಂ ಓಂ ಶ್ರೀ ಬ್ರಹ್ಮದೇವ ಪೊಟ್ಟು, ಓಂ ಬ್ರಹ್ಮದೇವ ಪೊಟ್ಟು, ಓಂ ಬ್ರಹ್ಮದೇವ ಪೊಟ್ಟು.